ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಧರೆಗೆ ದೊಡ್ಡವರು ಅಂತಾನೆ ಕರೆಯಲ್ಪಡುವ ಶತಮಾನಗಳ ಹಿಂದೆ ಧರ್ಮಕ್ರಾಂತಿ ಮೂಲಕ ತನ್ನದೇ ಆದ ಪರಂಪರೆ ಉಳಿಸಿಕೊಂಡಿರುವ ಕನ್ನಡ ಧಾರ್ಮಿಕ ಜನಪದ ಕಾವ್ಯವೊಂದರ ಕಥಾನಾಯಕ, ನೀಲಗಾರರ ಆರಾಧ್ಯ ದೈವ ಶ್ರೀ ಸಿದ್ದಪ್ಪಾಜಿಯವರ ನೂತನ ದೇವಸ್ಥಾನ ಉದ್ಘಾಟನೆ ಮತ್ತು ಕಳಶ ಪ್ರತಿಷ್ಠಾಪನೆ ಕಾರ್ಯದ ಸಂಭ್ರಮ ಸಡಗರ ಮನೆ ಮಾಡಿದ್ದು, ಶ್ರೀ ಸಿದ್ದಪ್ಪಾಜಿ ಕಂದಾಯ ಪ್ರತಿಷ್ಠಾಪನೆ ಮತ್ತು ಶ್ರೀ ಬಸವ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಗಿನ್ವಾಳು ಗ್ರಾಮದಲ್ಲಿ ಭರದ ಸಿದ್ಧತೆಗಳು ನಡೀತಾ ಇದ್ದು, ಊರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಕಳೆದ 40 ವರ್ಷಗಳ ಹಿಂದೆ ಗ್ರಾಮಸ್ಥರು ಕಂಡಿದ್ದ ಕನಸು ನನಸಾಗಿದೆ. ಹಗಿನ್ವಾಳು ಸೇರಿ ಸುತ್ತಮುತ್ತಲ ಗ್ರಾಮಸ್ಥರುಗಳು ಮತ್ತು ದಾನಿಗಳ ಸಹಾಯದಿಂದ 40 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರೀ ಸಿದ್ದಪ್ಪಾಜಿ ಅವರ ನೂತನ ದೇವಸ್ಥಾನ ನಿರ್ಮಾಣವಾಗಿದ್ದು, ಸೋಮವಾರ ನಡೆಯುವ ಸಿದ್ದಪ್ಪಾಜಿ ಕಂದಾಯ ಸ್ಥಾಪನೆ ಮತ್ತು ಶ್ರೀ ಬಸವ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದ್ದು, ದೇವಸ್ಥಾನಕ್ಕೆ ತಳಿರು ತೋರಣ ಕಟ್ಟಿ ವಿದ್ಯುತ್ ದೀಪಾಲಂಕಾರದ ಕಾರ್ಯ ಸೇರಿ ಇತರೆ ಕಾರ್ಯಗಳು ಬಿರುಸಿನಿಂದ ಸಾಗಿದೆ. ದೇವಸ್ಥಾನದ ಸುತ್ತಮುತ್ತ ಬಣ್ಣ ಬಣ್ಣದ ದೀಪಾಲಂಕಾರ ಮಾಡಲಾಗ್ತಾ ಇದ್ದು, ಅಂದಾಜು 15,000ಕ್ಕೂ ಅಧಿಕ ಮಂದಿ ಈ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಆಗಮಿಸುವ ಭಕ್ತರು ಮತ್ತು ಜನರಿಗೆ ಅನ್ನದಾಸೋಹ ಮಾಡಲು ಭಾರಿ ಗಾತ್ರದ ಪಾತ್ರೆ ಮತ್ತು ಅಡುಗೆ ಸಲಕರಣೆಗಳು ಸಿದ್ಧವಾಗಿದೆ. ಅನ್ನದಾಸೋಹಕ್ಕೆ ಬೇಕಾದ ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಸೇರಿ ಇತರೆ ಸಾಮಗ್ರಿಗಳನ್ನು ತರಲಾಗಿದ್ದು, ದೇವಸ್ಥಾನದ ಅಕ್ಕಪಕ್ಕ ಭಾರಿ ಪೆಂಡಾಲ್ ಹಾಕಿ ಅಡುಗೆ ತಯಾರಿಸಿ ಆಗಮಿಸುವ ಜನರಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲು ಭರದ ತಯಾರಿ ನಡೀತಾ ಇದೆ. ಇನ್ನ ಮನೆ ಮತ್ತು ಮಕ್ಕಳ ಆಟಿಕೆ ವಸ್ತುಗಳ ಮಾರಾಟ ಮಳಿಗೆಗಳು ತೆರೆಯಲಾಗಿದ್ದು, ಇಡೀ ಊರು ಸಿದ್ದಪ್ಪಾಜಿ ಅವರ ಮಿನಿ ಜಾತ್ರೆಗೆ ಸಜ್ಜಾಗಿ ನಿಂತಿದೆ. ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಹಾಲರವೆ ಉತ್ಸವ ಹಾಗೂ ಕಂದಾಯ ಕಳಶ ಮೆರವಣಿಗೆ ನಂತರ ಶುಭ ಮಕರ ಲಗ್ನದಲ್ಲಿ ಪುಣ್ಯಹ, ಪಂಚಗವ್ಯ, ದೇವನಾಂದಿ, ಕಂಕಣಧಾರಣೆ, ನಂತರ ಕಂದಾಯ ಪ್ರತಿಷ್ಠಾಪನೆ, ಪ್ರತಿಷ್ಠಾ, ಕಾಲಾಹವಾನೆ, ಮೂಲ ಮಂತ್ರ ಹೋಮದೊಂದಿಗೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಲಿದೆ. ಪೂರ್ಣಾಹುತಿ ದೇವತಾ ಕಾರ್ಯಗಳೊಡನೆ ರಾಜೋಪಚಾರ, ಮಂತ್ರ ಪುಷ್ಪ ಇತ್ಯಾದಿ ದೇವತಾ ಕಾರ್ಯದ ಜೊತೆ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಂತರ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗ್ತಾ ಇದೆ. ಈ ಎಲ್ಲಾ ಕಾರ್ಯಗಳಿಗೆ ಹಗಿನ್ವಾಳು ಗ್ರಾಮದ ಗೌಡಿಕೆ ಹಾಗೂ ಎಲ್ಲಾ ಬೀದಿ ಯಜಮಾನರುಗಳು, ಮುಖಂಡರುಗಳು, ಜನಪ್ರತಿನಿಧಿಗಳು ಸಹಕಾರ ನೀಡಿದ್ದು, ಧರೆಗೆ ದೊಡ್ಡವರು ಎನ್ನಲಾದ ಸಿದ್ದಪ್ಪಾಜಿ ಆರಾಧನೆಗೆ ಭಕ್ತರು ಸನ್ನದ್ಧರಾಗಿದ್ದಾರೆ. ಇನ್ನು ದೇವಸ್ಥಾನದ ಎಲ್ಲಾ ಪೂಜಾ ಕೈಂಕರ್ಯಗಳ ಬಗ್ಗೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉಪ್ಪಾರ ಜನಾಂಗದ ನಾಯಕ, ಸ್ಥಳೀಯ ಮುಖಂಡ ಮೂಗಶೆಟ್ಟಿ ಮಾತನಾಡಿ ದೇವಸ್ಥಾನ ಉದ್ಘಾಟನೆ ಮತ್ತು ಪೂಜಾ ಕೈಂಕರ್ಯದ ವಿಶೇಷತೆಗಳ ಬಗ್ಗೆ ವಿವರಿಸಿದ್ರು. ನಮ್ಮ ಅಪ್ಪಿಂದರು ಎಲ್ಲ ಸೇರ್ಕೊಂಡು ಹಿರಿಯರು ಒಂದು 40 ವರ್ಷದಿಂದ ಸಿದ್ದಪ್ಪಾಜಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡು ಬೇಸ್ಮಠ ಮಾಡಿ ಅವ್ರು ಸುಮ್ಮನೆ 40 ವರ್ಷದಿಂದ ಅದು ಬಿದ್ದಿತ್ತು. ಸುಮ್ಮನೆ ಬೇಸ್ಮಠ ಮಾಡಿ ಈಚೆಗ 1-2 ವರ್ಷದಿಂದ ಈಚೆಗ ಎಲ್ಲವೇ ಇದು ಮಾಡ್ಕೊಂಡು ಈಗಿನವರು ಎಲ್ಲ ಎದ್ದು ಈ ದೇವಸ್ಥಾನಕ್ಕೆ ಅಡಿಪಾಯ ಎತ್ತಿ ಆ ಕೆಲಸ ಮಾಡಿದ್ರು. ಪುನಃ ಮಾಡ್ಕೊಬಂದಾದ್ಮೇಲೆ ಪುನಃ 1 ವರ್ಷ ನಿಂತಾಯಿತು. ದುಡ್ಡನ್ನ ಬರೀ ಇಲ್ಲಿ ಪುನಃ ಮಾಡ್ಕೊಂಡಾಗ ಇದು ಯಾಕೆಂದರೆ ನಮ್ಮ ಮನೆಗೆ ಇಲ್ಲಿ 90 ಕೂಡ 20,000 ರೂಪಾಯಿ ಹೊರೆ ಹಾಕು ಈ ದೇವಸ್ಥಾನ ಕಟ್ಟೋಕ್ಕೆ. ಪುನಃ ಇದು ಕಟ್ಟಕ್ಕೆ ಮಾಡೋಕ್ಕೆ ಬೇರೆಯವರು ಎಲ್ಲ ಸಮಾಜದವರು ಎಲ್ಲ ಜನಾಂಗದವರು ಅವರ ಕೈಲಾದಷ್ಟು 50, 100, 10,000, 5,000 ಸಹಾಯ ಮಾಡಿದ್ದಾರೆ ಸರ್ ಈ ದೇವಸ್ಥಾನಕ್ಕೆ. ಆ ಥರ ಮಾಡ್ಕೊಂಡು ಬಂದು ಈಗ ಆ ಸ್ವಾಮಿಗೆ ಈಗ ಅದಕ್ಕೆ ಇದು ಕಾಲಾವಧಿ ಕೂಡಿ ಬಂದು ಇವತ್ತಿನ ದಿವಸ ಆ ದೇವ್ರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡು ಹೇಳ್ಕೊಂಡು ಎಲ್ಲ ಸೇರಿ ನಮ್ಮ ಗ್ರಾಮದ ಎಲ್ಲ ಜನಾಂಗದ ಯಜಮಾನರು, ಗೌಡ್ಕರು, ಎಲ್ಲ ಬೀದಿ ಮುಖಂಡರುಗಳು ಅವರ ಒಗ್ಗೂಡಿಸ್ಕೊಂಡು ಈ ಕಾರ್ಯ ಮಾಡ್ತಾಯಿದ್ದೀವಿ. ಆದರೆ ನಾಳೆ ಒಂದು 10,000 ಜನಕ್ಕೆ ಅನ್ನ ತರ್ಪಣೆ ಇದೆ. ಅದನ್ನೂ ಅವ್ರು ಏನು ನಿಂತ ಮಾಡ್ತಾರೆ. ಈ ಅನ್ನ ತರ್ಪಣಕ್ಕೆ ಆ ಭಕ್ತಾದಿಗಳು ಕೊಟ್ಟರೆ ಇನ್ನೂ 5,000 ಜನಕ್ಕೆ ಮಾಡ್ಬೋದು, ಅಷ್ಟು ಕಟ್ಟ ಬಂದಿದೆ ಮಾಡಿದ್ದಾರೆ. ಇವತ್ತು ಬಪ್ಪನಪುರದಿಂದ ದೊಡ್ಡ ಬಸವ, ಪಟ್ಟದ ಬಸವ ಸ್ವಾಮಿಗಳು ಕಂದಾಯ ಎಲ್ಲ ಅಲ್ಲಿಂದ ಬರುತ್ತೆ. ಅಲ್ಲಿಗೆ ಅವ್ರಿಗೆ ಒಂದು 3 ಲಕ್ಷ ನಾವು ಕಟ್ಟಿದ್ವಿ ಗ್ರಾಮದಿಂದ. ಆನಂದ ಗುರುಜಿನವ್ರಿಗೆ, ವಿನಯ್ ಗುರುಜಿನವ್ರಿಗೆ ವಾಮಕ್ಕೆ ಬರ್ತಾರೆ ಇವತ್ತು ಸಾಯಂಕಾಲ. ನಾಳೆ ಬೆಳಗ್ಗೆ ಹಾಲರುವೆ ದೇವ್ರ ತರೋದು ಇಟ್ಕೊಂಡು ನಾಳಿದ್ದು ರಾವಕಾಲ ಮೇಲೆ ಇಲ್ಲಿ ವಾಮ ಪ್ರತಿಷ್ಠಾಪನೆ ಇರುತ್ತೆ. ಬಸವನದು, ಕಳಸಗಳು, ಕಂದಾಯದು ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಎಲ್ಲ ಇಲ್ಲಿ ಪೂಜೆ ನಡೆದು ಆ ಕಡೆ ಅನ್ನ ತರ್ಪಣೆ ನಡೀತಾರೆ. ಇದರಿಂದ ನಾವು ಕೆಲವು ರಾಜಕೀಯ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನ ಮಾಡಿದ್ವು. ಎಲ್ಲರೂ ಪೇಪರ್ ಹಾಕಿಸ್ಕೊಂಡು ಇನ್ವಿಟೇಷನ್ ಮಾಡಿ ಎಲ್ಲರಿಗೂ ಹಂಚಿದ್ವು. ಅವರು ಬೆಳಗಾವಿನಲ್ಲಿ ಅಧಿವೇಶನ ಇರೋ ದೃಷ್ಟಿಯಿಂದ ಅವ್ರು ಯಾರೂ ಬರೋಕ್ಕಾಗಿಲ್ಲ. ರಾತ್ರಿ ಮಾತ್ರ 10-10:30 ಸನ್ಮಾನ್ಯ ಶಾಸಕರು ಬಂದಿದ್ದು ಹೋದರು. ಒಂದು 10,000 ರೂಪಾಯಿ ಕೊಟ್ಬಿಟ್ಟು. ಯಾವ್ಯಾವ ಗ್ರಾಮದ ಜನ ಎಲ್ಲ ಬರ್ತಾರೆ ಸರ್? ನಂಜನಗೂಡು ತಾಲೂಕು, ಗುಂಡ್ಲುಪೇಟೆ ತಾಲೂಕು, ಎಚ್ ಡಿ ಕೋಟೆ, ಜಾಮನಗರ, ಆಮೇಲೆ ವರ್ಣ ಎಲ್ಲ ತಾಲೂಕಿನವೇ ನಮ್ಮ ಗ್ರಾಮದ ಯಜಮಾನರ ಮುಖಂಡರಿಗೆ, ಆ ಗ್ರಾಮದ ಯಜಮಾನರ ಮುಖಂಡರಿಗೆ ಇಳ್ಳೆ ಕೊಟ್ಟಿದ್ದಾರೆ.
ನೀವು ಆಯುಧ ತಗೊಂಡು ಅದನ್ನ ಇವು ಅಂದರೆ ಇವ ಸತ್ರ ಸೂರ್ಯಪಾಣಿ ತಗೊಂಡು ನಮ್ಮ ಗ್ರಾಮಕ್ಕೆ ಬರಬೇಕು ಅಂತ ನಮ್ಮದಲ್ಲಿ ಒಂದು ಸಂಪ್ರದಾಯ ಇದೆ ಸರ್. ಇನ್ವಿಟೇಷನ್ ಕೊಡೋ ಜೊತೆಗೆ ಅಲ್ಲಿಗೆ ಎಳ್ಳೆ ಹಾಕ್ಕೊಡ್ತೀವಿ, ಎಳ್ಳೆನ ಅಡಕೆನ ತಕೊಂಡು ಬರಬೇಕು ಅಂತ. ಅದಂತೆ ಎಲ್ಲ ನಾಳೆ ಬರ್ತಾರೆ. ಎಷ್ಟು ಅಂದಾಜು ಎಷ್ಟು ಜನ ಬರ್ಬೋದು? ಅಂದಾಜು ಅಂದರೆ ನಮ್ಮ ನಿರೀಕ್ಷೆ ಕಾಣ್ತಿದ್ದು 15,000-20,000 ಜನ ಮೇಲೆ ಬರ್ತಾರೆ ಸರ್. ಎಷ್ಟೇ ಸಾವಿರ ಜನ ಅಂದ್ರೆ ಆ ಸ್ವಾಮಿ ಕೃಪೆಯಿಂದ ಈ ನಮ್ಮ ಗ್ರಾಮ ದೇವತೆ ಪಡದರಾಣಿ, ಕುಂಟಮ್ಮ ತಾಯಿ, ದೊಡ್ಡಮ್ಮ ತಾಯಿ, ಆಮೇಲೆ ಇಲ್ಲಿ ಮಣಿಯಮ್ಮ ಇದೆ ಅವ್ರ ಅಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ಆಶ್ಚರ್ಯ ಆಯಿತು. ವಿನಯ ಗುರುಜಿಯರು ಕವಡ ಮಣಿ ಬಿಟ್ಬಿಟ್ಟು ನಿಮ್ಮೂರು ಇದು ಬೇರೆ ಹೆಸರು ತೋತ್ ಕೇಳಿದ್ರು. ನಮಗೆ ಗೊತ್ತಿಲ್ಲ ಇದೆ ಹೇಳ್ತಾರೆ. ಏನು ಆದಿನಾಡು ಅನ್ನನಾಡು ಅಂತಿತ್ತಂತೆ, ಈಗ ಅಗಿನೋಡು ಅಂತ ಕರೀತಾರೆ. ಅಂದರು ಒಂದೇ ಸರ್ವ ನಂಬರ್ಲಿ ದೇವಸ್ಥಾನಗಳು 150 ಒಂದೊಂದು ಒಂದೇ ಸರ್ವ ನಂಬರ್ಲಿ ಪಂಚ ದೇವಸ್ಥಾನ ಇರೋ ಊರು ಒಂದೇ ನಿಂತಪ್ಪ. ಒಂದು ಇಲ್ಲಿ 5 ದೇವಸ್ಥಾನ ಇದು ಭಾರಿ ಪ್ರಸಿದ್ಧ ನಡೆಯುತ್ತೆ. ನಡೆಯುತ್ತೆ ಅಷ್ಟೇ ಭಯ ಭಕ್ತಿಯಿಂದ ಹೋಗ್ಬೇಕು ಅಂದರು. ನಾಳೆ ಹೋಮ ಕೂತ್ಕೊಳ್ಳೋರು, ಕಳಸ ತರೋರು, ಸಣ್ಣ ಮಕ್ಕಳು ದೇವ್ರ ತರೋರು, ಮುತ್ತೈದೆಲ್ಲ ದೇವ್ರ ತತ್ತಾರೆ, ಸಣ್ಣ ಮಕ್ಕಳು ಕಳಸ ತತ್ತಾರೆ. ಇಷ್ಟೆಲ್ಲ ಅದೇ ಬಸವನ ಮೆರವಣಿಗೆ 3 ಗಂಟೆಗೆ ಬಸವನ ಮೆರವಣಿಗೆ, ಕಂದಾಯ ಮೆರವಣಿಗೆ, ಅದು ಬೆಳ್ಳಿ ಕಂದಾಯ ಅಲ್ಲಿಂದ ಬರ್ತಾ ಅವೆಲ್ಲ ಬಂದಮೇಲೆ ಇಲ್ಲಿ ಕಂದಾಯ ತಂದು ಇಲ್ಲಿ ಜೀವ ಕಳೆ ತುಂಬ್ತಾರೆ. ಇಲ್ಲಿ ದೇವ್ರಿಗೆ ಇನ್ನೂ ತುಂಬಿಲ್ಲ, ದೃಷ್ಟಿ ತುಂಬಿಲ್ಲ. ಇವತ್ತು ಬಂದು ಎಲ್ಲ ದೃಷ್ಟಿ ತುಂಬಿಟ್ಟು ನಾಳೆ ಬೆಳಗ್ಗೆಯಿಂದ ಇರುತ್ತೆ. ನಾಳೆ ಒತ್ತಾರಿಂದ್ವಿ ಭಕ್ತಾದಿಗಳಿಗೆ ಅನ್ನ ಸ್ವಪ್ನ ಐತೆ. ದಯವಿಟ್ಟು ಈ ಮೂಲಕವಾಗಿ ತಮ್ಮ ಮೂಲಕವಾಗಿ ಎಲ್ಲ ಗ್ರಾಮದ ಭಕ್ತರುಗಳಿಗೆ ಎಲ್ಲ ಹಿರಿಯವ್ರಿಗೆ ಕೈ ಮುಗಿದು ಕಲ್ತಾ ಇದ್ವಿ. ಇದನ್ನು ನೆಟ್ಟಿಗಳ ಇಲ್ಲ. ಎಲ್ಲ ಬಂದು ನಾಳೆ ಇಲ್ಲಿ ಪ್ರಸಾದ ವಿನಿಯೋಗ ಮಾಡಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಸ್ವಾಮಿ ದರ್ಶನ ಮಾಡಿ ನಿಮಗೆ ಇನ್ವಿಟೇಷನ್ ತಲುಪಿದ್ರು. ಈ ಮೂಲಕವಾಗಿ ಇದೇ ಇನ್ವಿಟೇಷನ್ ಅಂದ್ಕೊಂಡು ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಬಂದು ಒಂದು ಪೂಜೆ ಮಾಡಿಸಿ ಒಂದು ಪ್ರಸಾದನ ಸ್ವೀಕಾರ ಮಾಡಬೇಕು ಅಂತ ತಮ್ಮ ಅವ್ರ ಕೈ ಎಲ್ಲ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ.